ಹಾಯ್ ಫ್ರೆಂಡ್ಸ್, ಅದು ಆಗಸ್ಟ್ 29, 2022 ಅಸ್ಸಾಂ ರಾಜ್ಯದ ಗುವಾಹಟಿ ಸಿಟಿಯಲ್ಲಿರೋ ನೂರ್ಮತಿ ಎಂಬ ಏರಿಯಾದಲ್ಲಿರುವ ಪೊಲೀಸ್ ಸ್ಟೇಷನ್ಗೆ 32 ವರ್ಷದ ಬಂಧನ ಆತಂಕದಿಂದ ಬರುತ್ತಾರೆ. ಬಂಧನಾಳ ಅತ್ತೆ 62 ವರ್ಷದ ಶಂಕರಿ ಹಾಗೂ ಬಂಧನಾಳ ಗಂಡ 35 ವರ್ಷದ ಅಮರ್ ಜ್ಯೋತಿ ಒಂದು ತಿಂಗಳಿನಿಂದ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಬಂಧನ ಅವರ ಅತ್ತೆ ಶಂಕರಿ ಒಂದು ಅಪಾರ್ಟ್ಮೆಂಟಲ್ಲಿದ್ದರು ಆ್ಯಂಡ್ ಬಂಧನ ಮತ್ತು ಅವರ ಹಸ್ಬೆಂಡ್ ಒಂದು ಅಪಾರ್ಟ್ಮೆಂಟಲ್ಲಿದ್ದರು. ಪೊಲೀಸ್ ಎರಡೂ ಕಡೆ ಸಹ ವಿಚಾರಿಸ್ತಾರೆ. ಬಂಧನ ಅವರ ಅತ್ತೆ ಶಂಕರಿ ಅಪಾರ್ಟ್ಮೆಂಟಲ್ಲಿ ಪೊಲೀಸರು ವಿಚಾರಿಸಿದಾಗ ಅವರ ನೈಬರ್ಸ್ ಶಂಕರಿಯನ್ನು ಒಂದು ತಿಂಗಳಿನಿಂದ ನೋಡಿಲ್ಲ ಅಂತ ಹೇಳ್ತಾರೆ. ಹಾಗೂ ಬಂಧನ ಮತ್ತು ಅಮರ್ ತಂಗಿದ್ದ ಅಪಾರ್ಟ್ಮೆಂಟನ್ನು ನೈಬರ್ಸನ್ನು ವಿಚಾರಿಸಿದಾಗ ಅಮರನ್ನು 2 ವಾರದಿಂದ ನೋಡಿಲ್ಲ ಅಂತ ನೈಬರ್ಸ್ ಹೇಳುತ್ತಾರೆ. ಪೊಲೀಸ್ ಕಾಣೆಯಾದ ಇಬ್ಬರಿಗೂ ಕಾಲ್ ಮಾಡ್ತಾರೆ. ಅವರ ಫೋನ್ ಸ್ವಿಚ್ ಆಫ್ ಬರುತ್ತೆ. ಇದರಿಂದ ಪೊಲೀಸ್ಗೆ ಅವರು ಎಲ್ಲಾದರೂ ಹೋದ್ರಾ ಅಥವಾ ಯಾರಾದರೂ ಕಿಡ್ನಾಪ್ ಮಾಡಿದ್ರಾ ಅನ್ನೋ ಕನ್ಫ್ಯೂಷನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಪೊಲೀಸ್ ಈ ಕೇಸನ್ನು ಅಲಕ್ಷ್ಯ ಮಾಡ್ತಾರೆ. ಈ ರೀತಿ ಅಲಕ್ಷ್ಯ ಮಾಡೋದು ಎಷ್ಟು ತಪ್ಪು ಅಂತ ಪೊಲೀಸ್ಗೆ ಆಗ ಗೊತ್ತಿರಲಿಲ್ಲ. 2023ರಲ್ಲಿ ಹಲವರ ಮನೆ ಮಾತಾದ ಈ ಕೇಸ್ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಬೈ ಗೌತಮ್. ಬಂಧನ ಕೊಟ್ಟ ಕೇಸ್ಗೆ ಪೊಲೀಸರು ಸರಿಯಾಗಿ ರೆಸ್ಪಾಂಡ್ ಮಾಡದ ಕಾರಣ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಬಂದು ಕಾಣೆಯಾದವರನ್ನು ಬೇಗ ಹುಡ್ಕೊಂಡು ಕೊಡಿ ಎಂದು ಬಂಧನ ಪೊಲೀಸರಿಗೆ ಪ್ರೆಷರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕಾಣೆಯಾದ ಶಂಕರಿಗೆ ನಿರ್ಮಲ್ ಅನ್ನೋ ರಿಲೇಟಿವ್ ಸಹ ಇದ್ದರು. ಅವರು ಸಹ ಪೊಲೀಸರಿಗೆ ಪ್ರೆಷರ್ ಹಾಕಲು ಸ್ಟಾರ್ಟ್ ಮಾಡಿದ್ರು. ಹೀಗೆ 6 ತಿಂಗಳು ಕಳೆಯುತ್ತದೆ. ಕೇಸಲ್ಲಿ ಪ್ರೋಗ್ರೆಸ್ ಇಲ್ಲದ ಕಾರಣ ಬೇಸತ್ತ ಬಂಧನ ತನ್ನ ರಿಲೇಟಿವ್ ನಿರ್ಮಲ್ ಜೊತೆ ಪೊಲೀಸ್ ಕಮಿಷನರಿಗೆ ಪಿಟಿಷನ್ ಕೊಡ್ತಾರೆ. ಅದನ್ನು ತೆಗೆದುಕೊಂಡ ಕಮಿಷನರ್ 2023 ಫೆಬ್ರವರಿ 14ರಂದು ಡೆಪ್ಯೂಟಿ ಕಮಿಷನರ್ ಕಲ್ಯಾಣ್ ರವರನ್ನು ಹೆಡ್ ಆಗಿ ಹಾಕಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಫಾರ್ಮ್ ಮಾಡ್ತಾರೆ. ಈಗ ಕೇಸ್ನ ಸೀರಿಯಸ್ ಆಗಿ ತೆಗೆದುಕೊಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕಾಣೆಯಾದವರ ಸೆಲ್ಫೋನ್ ಯಾವಾಗ ಸ್ವಿಚ್ ಆಫ್ ಆಯಿತು ಅಂತ ಚೆಕ್ ಮಾಡ್ತಾರೆ. ಆಗ ಬಂಧನ ಅವರ ಅತ್ತೆ ಶಂಕರಿಯ ಸೆಲ್ಫೋನ್ 2022 ಜುಲೈ 23ರಂದು ನೈಟ್ 8 ಗಂಟೆ ಹೊತ್ತಿಗೆ ಅವರು ತಂಗಿದ್ದ ಅಪಾರ್ಟ್ಮೆಂಟ್ ಟವರ್ ರೇಂಜಲ್ಲೇ ಸ್ವಿಚ್ ಆಫ್ ಆಗಿತ್ತು. ಆ್ಯಂಡ್ ಇದೇ ರೀತಿ 20 ದಿನ ಬಿಟ್ಟು ಆಗಸ್ಟ್ 17ರಂದು ರಾತ್ರಿ 9:15 ಸುಮಾರಿಗೆ ಅಮರ್ ತಂಗಿದ್ದ ಅಪಾರ್ಟ್ಮೆಂಟ್ ಟವರ್ ರೇಂಜಲ್ಲೇ ಅಮರ್ನ ಫೋನ್ ಸಹ ಸ್ವಿಚ್ ಆಫ್ ಆಗಿದೆ. ಇದಾದಮೇಲೆ ಅಮರ್ ಮತ್ತು ಶಂಕರಿ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಕನ್ಫರ್ಮ್ ಮಾಡ್ತಾರೆ. ಸೊ ಜುಲೈ 23 ಶಂಕರಿ ಕಾಣೆಯಾದ ದಿನ, ಆಗಸ್ಟ್ 17 ಅಮರ್ ಕಾಣೆಯಾದ ದಿನ ಅಂತ ಪೊಲೀಸ್ ಕನ್ಫರ್ಮ್ ಮಾಡಿ ಆ ದಿನ ರೆಕಾರ್ಡ್ ಆದ ಅಪಾರ್ಟ್ಮೆಂಟ್ನ CCTV ವಿಡಿಯೋನ ಪೊಲೀಸ್ ಚೆಕ್ ಮಾಡಲು ಪ್ರಾರಂಭಿಸುತ್ತಾರೆ. ಹೀಗೆ ಚೆಕ್ ಮಾಡುವಾಗ ಒಂದು ಇಂಪಾರ್ಟೆಂಟ್ ವಿಷಯನ ಪೊಲೀಸ್ ನೋಟ್ ಮಾಡ್ತಾರೆ. ಬಂಧನ ಅವರ ಅತ್ತೆ ಶಂಕರಿ ಕಾಣೆಯಾದ ದಿನ ಅಂದರೆ ಜುಲೈ 23ರಂದು ಅವರು ತಂಗಿದ್ದ ಅಪಾರ್ಟ್ಮೆಂಟ್ಗೆ ಸುಮಾರು 5 ಗಂಟೆಗೆ ಒಂದು ವೈಟ್ ಕಲರ್ ಹೋಂಡಾ ಕಾರ್ ಟ್ಯಾಕ್ಸಿ ಬೋರ್ಡ್ ಹಾಕ್ಕೊಂಡು ನಿಂತಿರೋದನ್ನು ನೋಟ್ ಮಾಡ್ತಾರೆ. ಅದೇ ಕಾರ್ ನೆಕ್ಸ್ಟ್ ಡೇ ಬೆಳಗಿನ ಜಾವ 3 ಗಂಟೆ ಹೊತ್ತಿನಲ್ಲಿ ಇಂದ ಹೊರಡಿರುತ್ತೆ. ಅಪಾರ್ಟ್ಮೆಂಟಲ್ಲಿ ಅಷ್ಟೊಂದು ಕಾರ್ ಓಡಾಡುವಾಗ ಪೊಲೀಸರು ಈ ಕಾರ್ ಮಾತ್ರ ಯಾಕೆ ನೋಟ್ ಮಾಡಿದ್ರು ಅನ್ನೋ ಡೌಟ್ ನಿಮಗೆ ಬಂದಿರ್ಬೋದಲ್ಲ. ಅದಕ್ಕೆ ರೀಸನ್, ಆಗಸ್ಟ್ 17ರಂದು ಅಮರ್ ಕಾಣೆಯಾದ ದಿನ ಸಹ ನೈಟ್ ಸರಿಯಾಗಿ 7 ಗಂಟೆಗೆ ಅಮರ್ ಅಪಾರ್ಟ್ಮೆಂಟ್ ಹತ್ರ ಸಹ ಈ ಕಾರ್ ಸ್ಪಾಟ್ ಆಗುತ್ತೆ. ಆ್ಯಂಡ್ ಬೆಳಗಿನ ಜಾವ 2:15 ಗಂಟೆಗೆ ಅಲ್ಲಿಂದ ಹೊರಡಿರೋದನ್ನು ಪೊಲೀಸರು ನೋಟ್ ಮಾಡ್ತಾರೆ. ಸೊ ಇದರಿಂದ ಆ ಕಾರ್ ಬಂದು ಹೋಗಿರೋದು ಒಂದು ಮುಖ್ಯವಾದ ವಿಷಯ ಅಂತ ಪೊಲೀಸ್ ಪರಿಗಣಿಸುತ್ತಾರೆ. ಬಂಧನ ಅವರ ಅತ್ತೆ ಶಂಕರಿ ಅಪಾರ್ಟ್ಮೆಂಟ್ನ ಚೆಕ್ ಮಾಡಿದಾಗ ಅವರ ಹಣ, ಒಡವೆ ಎಲ್ಲ ಇರುತ್ತೆ. ಆದರೆ ಅವರ ATM ಕಾರ್ಡ್ ಮಾತ್ರ ಮಿಸ್ ಆಗಿರೋದನ್ನು ಪೊಲೀಸ್ ಕಂಡುಹಿಡಿತಾರೆ. ಆ ATM ಕಾರ್ಡ್ ಎಲ್ಲಾದರೂ ಯೂಸ್ ಆಗಿದೆಯಾ ಅಂತ ಪೊಲೀಸ್ ಚೆಕ್ ಮಾಡ್ತಾರೆ. ಆಗ ಲಾಸ್ಟ್ 6 ಮಂತ್ಸಲ್ಲಿ ಹಲವು ಬಾರಿ ATM ಕಾರ್ಡ್ ಯೂಸ್ ಮಾಡಿ ಹಣ ತೆಗೆದಿದ್ದಾರೆ ಅನ್ನೋದು ಪೊಲೀಸ್ಗೆ ತಿಳಿದು ಬರುತ್ತೆ. ಪೊಲೀಸ್ ಹಣ ವಿತ್ಡ್ರಾ ಮಾಡಿದ ಟೈಮ್, ಡೇಟ್ ಆ್ಯಂಡ್ ಪ್ಲೇಸ್ನ ಟ್ರ್ಯಾಕ್ ಮಾಡಿ ಆ ATM ಸೆಂಟರ್ನ CCTV ಚೆಕ್ ಮಾಡುವಾಗ ಪೊಲೀಸ್ಗೆ ಸ್ವಲ್ಪ ಕೂಡ ಯೋಚಿಸದ ದೃಶ್ಯ ಅವ್ರ ಕಣ್ಮುಂದೆ ಬರುತ್ತೆ. ಎಸ್, ಇಷ್ಟು ದಿನ ನನ್ನ ಅತ್ತೆ, ನನ್ನ ಗಂಡನನ್ನು ಹುಡುಕೊಂಡು ಕೊಡಿ ಅಂತ ಪ್ರೆಷರ್ ಮಾಡ್ತಿದ್ದ ಬಂಧನನೇ ಆ ATM ಕಾರ್ಡ್ ಯೂಸ್ ಮಾಡಿ ಹಣ ವಿತ್ಡ್ರಾ ಮಾಡಿರೋದು. ಈಗ ಪೊಲೀಸರ ದೃಷ್ಟಿ ಬಂಧನ ಮೇಲೆ ಬೀಳಕ್ಕೆ ಪ್ರಾರಂಭ ಆಗುತ್ತೆ. ಪೊಲೀಸ್ ಶಂಕರಿ ಮತ್ತು ಅಮರ್ ಕಾಣೆಯಾದ ದಿನಗಳಂದು ಬಂಧನ ಅವರ ಫೋನ್ ಲೊಕೇಶನ್ ಎಲ್ಲಿತ್ತು ಅಂತ ಚೆಕ್ ಮಾಡ್ತಾರೆ. ಆಗ ಅಮರ್ ಮತ್ತು ಶಂಕರಿ ಕಾಣೆಯಾದ ದಿನ ಬಂಧನಾಳ ಫೋನ್ ಲೊಕೇಶನ್ ಅವರ ಅಪಾರ್ಟ್ಮೆಂಟ್ ಹತ್ರನೇ ಕಂಡು ಬಂದಿದೆ.
ವಿಚ್ ಮೀನ್ಸ್ ಇಬ್ಬರು ಕಾಣೆಯಾಗುವಾಗ ಬಂಧನ ಸಹ ಅವ್ರ ಜೊತೆ ಇದ್ದರು ಅನ್ನೋದು ಇದರ ಅರ್ಥ. ಆ್ಯಂಡ್ ಪೊಲೀಸ್ ಅಪಾರ್ಟ್ಮೆಂಟ್ಸ್ ಹತ್ರ ಇರುವ ಅಂಗಡಿಗಳ CCTV ಚೆಕ್ ಮಾಡಿದಾಗ ವೈಟ್ ಕಾರಲ್ಲಿ ಬಂದಿದ್ದು ಬಂಧನ ಅಂತ ಕನ್ಫರ್ಮ್ ಆಗಿದೆ. ಇದರಿಂದ ಬಂಧನಗೂ ಈ ಕೇಸ್ಗೂ ಸಂಬಂಧ ಇದೆ ಅಂತ ಪೊಲೀಸ್ ಕನ್ಫರ್ಮ್ ಮಾಡಿ ಬಂಧನನ ವಿಚಾರಿಸಲು ಪ್ರಾರಂಭಿಸುತ್ತಾರೆ. ಈ ಎಂಟೈರ್ ಪ್ರೋಸೆಸ್ ಪೊಲೀಸ್ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಫಾರ್ಮ್ ಮಾಡ್ತಲ್ವಾ, ಅದು ಫಾರ್ಮ್ ಮಾಡಿ 3 ದಿನದಲ್ಲಿ ಈ ವಿಷಯ ಎಲ್ಲ ಕಂಡು ಬಂದಿದೆ. ಸೊ ಪೊಲೀಸ್ ಬಂಧನನ ಕಸ್ಟಡಿಗೆ ತಗೊತಾರೆ. ಬಂಧನ ವಿರುದ್ಧ ಇದ್ದ ಎಲ್ಲ ಆಧಾರಗಳನ್ನು ಬಂಧನ ಮುಂದೆ ಇಟ್ಟು ಪೊಲೀಸರು ವಿಚಾರಿಸಿದಾಗ ಅವಳು ಏನು ನಡೆಯಿತು ಅಂತ ಹೇಳಲು ಪ್ರಾರಂಭಿಸುತ್ತಾಳೆ. ಸುಮಾರು 12 ವರ್ಷದ ಹಿಂದೆ ಬಂಧನ ಕಾಲೇಜಲ್ಲಿ BCom ಓದುವಾಗ ಅವಳ ಸೀನಿಯರ್ ಆದ ಅಮರ್ನನ್ನು ಲವ್ ಮಾಡ್ತಾಳೆ. ಆವಾಗವಾಗ ಅಮರ್ ಫೋನಲ್ಲಿ ಮಾತಾಡ್ತಿರೋದನ್ನು ಗಮನಿಸಿದ ಶಂಕರಿ ಇವರ ಲವ್ ವಿಷಯ ತಿಳಿದು ನಿರಾಕರಿಸುತ್ತಾರೆ. ಯಾಕಂದರೆ ಬಂಧನ ಅವರ ಸ್ಟೇಟಸ್ ಚಿಕ್ಕದು. ಅಮರ್ ತಾಯಿಗೆ 5 ಫ್ಲ್ಯಾಟ್ ಆ್ಯಂಡ್ ತುಂಬ ಬೆಲೆ ಬಾಳುವ ಲ್ಯಾಂಡ್ ಇತ್ತು, ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ಶಂಕರಿ ಗೌರ್ಮೆಂಟ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದರು. ಒಂದು ಸಾಧಾರಣ ಮನೆತನದ ಹೆಣ್ಣನ್ನು ಸೊಸೆಯಾಗಿ ಪಡೆಯಲು ಇಷ್ಟ ಇಲ್ಲದ ಕಾರಣ ಇವರ ಪ್ರೀತಿಯನ್ನು ಶಂಕರಿ ನಿರಾಕರಿಸಿದ್ದಾರೆ. ಆದರೆ ತಾಯಿಯನ್ನು ಎದುರಿಸಿ ಅಮರ್ ಬಂಧನನ ಮದುವೆ ಆಗಿದ್ದಾರೆ. ಆ್ಯಂಡ್ ಅಮರ್ ಅದೇ ಗುವಾಹಟಿ ಸಿಟಿಯಲ್ಲಿ ಬೇರೆ ಮನೆ ಮಾಡಿ ಬಂಧನ ಜೊತೆ ಜೀವನ ಸಹ ಪ್ರಾರಂಭಿಸಿದ್ದಾನೆ. ಇದಾದ ಸ್ವಲ್ಪ ದಿನದಲ್ಲೇ ಅಮರ್ನ ಬಿಟ್ಟು ಇರೋಕ್ಕೆ ಸಾಧ್ಯವಾಗದ ಶಂಕರಿ ಅಮರ್ನ ಮತ್ತು ಬಂಧನನ ತನ್ನ ಮನೆಗೆ ವಾಪಸ್ ಕರೆದುಕೊಂಡಿದ್ದಾರೆ. ಸ್ವಲ್ಪ ದಿನ ಚೆನ್ನಾಗಿದ್ದ ಅಮರ್ ತಪ್ಪಾದ ಸಹವಾಸದಿಂದ ಹಾಳಾಗ್ತಾರೆ. ಡೈಲಿ ಕುಡಿದು ಬರೋದ್ರಿಂದ ಅಮರ್ನ ಜೊತೆ ಶಂಕರಿ ಹಾಗೂ ಬಂಧನ ಜಗಳ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಸಲ ಹೇಳಿದ್ರೂ ಅಮರ್ ಕೇಳೋ ಪರಿಸ್ಥಿತಿಯಲ್ಲಿರಲಿಲ್ಲ. ದಿನೇ ಕುಡಿಯೋದು ಜಾಸ್ತಿ ಆಗ್ತಿತ್ತು. ಇದರಿಂದ ಅಮರ್ ಜೊತೆ ಇರಲು ಶಂಕರಿಗೆ ಮತ್ತು ಬಂಧನಗೆ ನರಕವಾಗ್ತಿತ್ತು. ಬಂಧನ ಹಲವು ಬಾರಿ ಅಮರ್ ಜೊತೆ ಜಗಳ ಮಾಡಿ ತನ್ನ ಮನೆಗೆ ಹೋಗ್ತಿದ್ಲು. ಈ ರೀತಿ ಊರಿಗೆ ಹೋಗಿ ಬರುವಾಗ ಆ ಊರಿನ ಟ್ಯಾಕ್ಸಿ ಡ್ರೈವರ್ ದಾಂಡಿ ಅನ್ನುವ ವ್ಯಕ್ತಿ ಬಂಧನಗೆ ಪರಿಚಯ ಆಗುತ್ತೆ. ಹೀಗೆ ಬಂಧನ ತಪ್ಪು ದಾರಿ ಹಿಡಿಯಲು ಪ್ರಾರಂಭಿಸುತ್ತಾಳೆ. ಈ ಅಮರ್ ತುಂಬ ಜನ ಹೆಂಗಸರ ಜೊತೆ ಸಹವಾಸ ಬೆಳೆಸಿಕೊಳ್ಳುತ್ತಾನೆ. ಬಂಧನ ಹಾಗೂ ಅಮರ್ನ ಜೀವನ ಹೀಗೆ ಕ್ರ್ಯಾಕ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಮರ್ನ ಚಟುವಟಿಕೆಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದ ಶಂಕರಿ 2021 ನವೆಂಬರ್ ತಿಂಗಳಲ್ಲಿ ಬೇರೆ ಫ್ಲ್ಯಾಟ್ಗೆ ಹೋಗಿ ಇರಲು ಪ್ರಾರಂಭಿಸುತ್ತಾರೆ. ಇದನ್ನು ಅಡ್ವಾಂಟೇಜಾಗಿ ತಗೊಂಡ ಬಂಧನ ಟ್ಯಾಕ್ಸಿ ಡ್ರೈವರ್ ದಾಂಡಿನ ಗಂಡ ಇಲ್ಲದ ಟೈಮಲ್ಲಿ ಮನೆಗೆ ಬರೋಕ್ಕೆ ಹೇಳ್ತಿದ್ಲು. ಶಂಕರಿ ಇವರನ್ನು ಬಿಟ್ಟು ಹೋದ ಮೇಲೆ ಇವರಿಗೆ ಜೀವನ ನಡೆಸಲು ಕಷ್ಟವಾಗ್ತಿತ್ತು. ಸೊ ಬಂಧನ ಒಂದು ಜಿಮ್ಮಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಂಧನಳ ಆಡಂಬರ ಜೀವನಕ್ಕೆ ಈ ಹಣ ಸಾಕಾಗ್ತಿರಲಿಲ್ಲ. ಹೀಗಿರುವಾಗಲೇ ಬಂಧನ ಒಂದು ಮೋಸವಾದ ಪ್ಲ್ಯಾನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇನೆಂದರೆ ಅವಳ ಅತ್ತೆ ಹಾಗೂ ಹಸ್ಬೆಂಡ್ನ ಕೊಲ್ಲೋದು. ಇವರಿಬ್ಬರನ್ನ ಕೊಂದುಬಿಟ್ರೆ ಅವರ ಸ್ವತ್ತು ಇವಳಿಗೆ ಬರುತ್ತೆ ಆ್ಯಂಡ್ ಇವಳು ಇಲ್ಲಿಗಲ್ ಅಫೈರಲ್ಲಿ ಇರೋ ದಾಂದಿ ಜೊತೆ ಆರಾಮಾಗಿ ಇರ್ಬೋದು. ಇದು ಇವಳ ಪ್ಲ್ಯಾನ್. ಬಂಧನನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆ ಟ್ಯಾಕ್ಸಿ ಡ್ರೈವರ್ನ ಹಾಗೂ ಆ ಟ್ಯಾಕ್ಸಿ ಡ್ರೈವರ್ ಫ್ರೆಂಡ್ ಅರೂಬ್ ಅನ್ನೋ ವ್ಯಕ್ತಿಯನ್ನು ಜೊತೆ ಸೇರಿಸ್ಕೊತಾಳೆ. ಅವಳ ಪ್ಲ್ಯಾನ್ ಅಂತೆ 2022 ಜುಲೈ ತಿಂಗಳಲ್ಲಿ ಗಂಡನ ಜೊತೆ ಜಗಳ ಮಾಡಿ ಅವರ ಅಮ್ಮನ ಮನೆಗೆ ಹೋಗುತ್ತಾಳೆ. ಅಮ್ಮನ ಮನೆಗೆ ಹೋಗೋ ರೀತಿ ಹೋಗಿ ಜುಲೈ 23ರಂದು ದಾಂಡಿಯ ಟ್ಯಾಕ್ಸಿಯಲ್ಲಿ ಶಂಕರಿಯ ಮನೆಗೆ ಬರುತ್ತಾರೆ. ಇವಳ ಜೊತೆ ಬಂದ ಇಬ್ಬರನ್ನು ರಿಲೇಟಿವ್ಸ್ ಅಂತ ಹೇಳಿ ಪರಿಚಯ ಮಾಡಿಸ್ತಾಳೆ. ಅಮರ್ನ ಸರಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವರ ಅತ್ತೆ ಊಹಿಸದ ಟೈಮಲ್ಲಿ ಅವಳ ಬ್ಯಾಗಲ್ಲಿ ತಂದಿದ್ದ ಸುತ್ತಿಗೆಯಿಂದ ಶಂಕರಿಯ ತಲೆಗೆ ಜೋರಾಗಿ ಹೊಡೆಯುತ್ತಾಳೆ. ಆಗ ಶಂಕರಿ ಪ್ರಜ್ಞೆ ತಪ್ಪುತ್ತಾರೆ. ಬಂಧನ ಬೆಡ್ರೂಮ್ಗೆ ಹೋಗಿ ಒಂದು ತಲೆ ತುಂಬು ತಂದು ಅತ್ತೆಯ ಮುಖಕ್ಕೆ ಇಟ್ಟು ಉಸಿರಾಡದಂತೆ ಒತ್ತುತ್ತಾಳೆ. ಕೆಲವು ನಿಮಿಷಗಳಲ್ಲೇ ಶಂಕರಿ ಸತ್ತೋಗ್ತಾರೆ. ಅವರು ಸತ್ತೋದ ಮೇಲೆ ಬಂಧನ ಅವರ ಸೆಲ್ಫೋನನ್ನು ತೆಗೆದು ಸ್ವಿಚ್ ಆಫ್ ಮಾಡ್ತಾಳೆ ಆ್ಯಂಡ್ ಅವರ ATM ಕಾರ್ಡನ್ನು ಸಹ ತಗೊತಾಳೆ. ಈಗ ಇವರ ಜೊತೆ ಬಂದಿದ್ದ ಬಂಧನನ ಪಾರ್ಟ್ನರ್ಸ್ ಅವರ ಬ್ಯಾಗಲ್ಲಿ ಇದ್ದ ದೊಡ್ಡ ಕತ್ತಿಯನ್ನು ತೆಗೆದು ಶಂಕರಿಯ ತಲೆ, 2 ಕಾಲು, 2 ಕೈಯನ್ನು ಸಪರೇಟಾಗಿ ಕಟ್ ಮಾಡಿ ತೆಗೆದು ಅವರು ತಂದಿದ್ದ ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ಅಲ್ಲಿದ್ದ ರಕ್ತನ ಕ್ಲೀನ್ ಮಾಡಿ TV ನೋಡಲು ಪ್ರಾರಂಭಿಸುತ್ತಾರೆ. ಬೆಳಗಿನ ಜಾವ ಯಾರೂ ಇರದ ಸಮಯದಲ್ಲಿ ಶಂಕರಿಯ ಬಾಡಿನ ಟ್ಯಾಕ್ಸಿಯಲ್ಲಿ ತೆಗೆದುಕೊಂಡು ಹೋಗಿ ಅಸ್ಸಾಮಿಂದ ಮೇಘಾಲಯಗೆ ಇರುವ ಕಾಡಿನಲ್ಲಿ ಬಾಡಿನ ಡಿಸ್ಪೋಸ್ ಮಾಡ್ತಾರೆ. ಎಲ್ಲ ಕೆಲಸ ಮುಗಿಸಿ ಮತ್ತೆ ತನ್ನ ಅಮ್ಮನ ಮನೆಗೆ ಹೋಗಿ ಬಂಧನ ಸೆಟ್ಲ್ ಆಗ್ತಾಳೆ. ಇದೇ ರೀತಿ ಆಗಸ್ಟ್ 17ರಂದು ಅವಳ ಹಸ್ಬೆಂಡ್ ಅಮರ್ನ ಕೊಲೆ ಮಾಡುವ ಪ್ಲ್ಯಾನ್ ಮಾಡ್ತಾಳೆ.
ಸುಮಾರು 7 ಗಂಟೆಯ ವೇಳೆ ಬಂಧನ ಟ್ಯಾಕ್ಸಿ ಡ್ರೈವರ್ ಆ್ಯಂಡ್ ಅವನ ಫ್ರೆಂಡ್ ಅರೂಬ್ ಅಮರ್ನ ಅಪಾರ್ಟ್ಮೆಂಟ್ ಬಳಿ ಹೋಗುತ್ತಾರೆ. ಮೂವರು ಶಂಕರಿಯ ಕೊಂದ ಹಾಗೆ ಸೇಮ್ ಪ್ಯಾಟ್ರನ್ನ ರಿಪೀಟ್ ಮಾಡ್ತಾರೆ. ಎಲ್ಲ ತಪ್ಪುಗಳನ್ನು ಮಾಡಿದ ಬಂಧನ ಏನು ಗೊತ್ತಿಲ್ಲದಿರೋ ಹಾಗೆ ಆಗಸ್ಟ್ 27ರಂದು ಅಮರ್ನ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಹಸ್ಬೆಂಡ್ ಇಲ್ಲ ಎಂದು ಅತ್ತೆ ಅಪಾರ್ಟ್ಮೆಂಟ್ಗೆ ಹೋಗಿ ಎಲ್ಲ ಕಡೆ ವಿಚಾರಿಸ್ತಾಳೆ. ಎಲ್ಲರ ಹತ್ತಿರ ಭಯ ಬೀಳ್ತಿರೋ ಹಾಗೆ ಡ್ರಾಮಾ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಲು ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಎಲ್ಲ ಪ್ಲ್ಯಾನ್ನ ಪಕ್ಕಾವಾಗಿ ಮಾಡಿದ ಬಂಧನ ಅತ್ತೆಯ ATM ಕಾರ್ಡ್ ಯೂಸ್ ಮಾಡಿ ಸಿಕ್ಕಾಕೊಂಡ್ಳು. ಪೊಲೀಸ್ ಸ್ಟಾರ್ಟಿಂಗಲ್ಲಿ ವಿಚಾರಿಸಿದಾಗ ಅವಳಿಗೂ ತನ್ನ ಹಸ್ಬೆಂಡ್ಗೂ ಜಗಳ ಆಯಿತು. ಸೊ 1 ತಿಂಗಳ ಮುಂಚೆಯೇ ಗಂಡನ ಮನೆ ಬಿಟ್ಟು ತನ್ನ ಅಮ್ಮನೇ ಮನೆಗೆ ಬಂದಿದ್ದಾಗಿ ಹೇಳಿದ್ದಾಳೆ. ಇದರಿಂದ ಗಂಡ ಮತ್ತು ಅತ್ತೆ ಕಾಣೆಯಾದ ವಿಷಯ ತನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾಳೆ. ಪಾಯಿಂಟಿಂದ ಪೊಲೀಸ್ಗೆ ಬಂಧನ ಮೇಲೆ ಡೌಟ್ ಬಂದಿದೆ. ಯಾಕಂದರೆ 1 ತಿಂಗಳಿಂದ ಅವಳು ತನ್ನ ಅಮ್ಮನ ಮನೆಯಲ್ಲಿ ಇದ್ದರೆ ಕಿಡ್ನಾಪ್ ಆದಾಗ ಅವಳ ಸೆಲ್ಫೋನ್ ಟವರ್ ಹೇಗೆ ಶಂಕರಿ ಮತ್ತು ಅಮರ್ನ ಅಪಾರ್ಟ್ಮೆಂಟ್ ಹತ್ರ ಇತ್ತು ಅನ್ನೋದು ಅವರಿಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಆಗಿನಿಂದ ಬಂಧನ ಮೇಲೆ ಪೊಲೀಸರು ಒಂದು ಕಣ್ಣನ್ನು ಇಟ್ಟಿದ್ದರು. ಬಂಧನ ಕನ್ಫೆಸ್ ಆದಮೇಲೆ ಪೊಲೀಸ್ ಅವಳಿಗೆ ಸಪೋರ್ಟ್ ಮಾಡಿದ್ದ ಇಬ್ಬರನ್ನು ಅರೆಸ್ಟ್ ಮಾಡ್ತಾರೆ. ಬಾಡಿ ಡಿಸ್ಪೋಸ್ ಮಾಡಿದ್ದ ಜಾಗಕ್ಕೆ ಹೋಗಿ ಎವಿಡೆನ್ಸ್ನ ರಿಕವರಿ ಮಾಡ್ತಾರೆ. ವಿಕ್ಟಿಮ್ಸ್ನ ಸೆಲ್ ಫೋನ್ ATM ಸಹ ಬಂಧನದಿಂದ ರಿಕವರಿ ಮಾಡ್ತಾರೆ. 2023 ಮೇ ತಿಂಗಳಲ್ಲಿ ಚಾರ್ಜ್ ಶೀಟ್ ರೆಡಿ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆದರೆ ಕೋರ್ಟಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿಲ್ಲ, ಸೊ ಅದನ್ನು ತಗೊಂಬನ್ನಿ ಅಂತ ಫಾರೆನ್ಸಿಕ್ಗೆ ಕೇಳಿದ್ದಾರೆ. ಫಾರೆನ್ಸಿಕ್ ಎವಿಡೆನ್ಸ್ ಕೊಡೋದು ಲೇಟ್ ಆದ್ರಿಂದ ನವೆಂಬರ್ 2023ರಲ್ಲಿ ಕೊಲೆ ಮಾಡಿದ ಮೂವರನ್ನು ಜಾಮೀನು ಮೇಲೆ ಬಿಟ್ಟಿದ್ದಾರೆ. ಜಾಮೀನಲ್ಲಿ ರಿಲೀಸ್ ಆದ 3 ಕೊಲೆಗಾರರು ಸಾಧಾರಣ ಜನರಂತೆ ಈ ಸೊಸೈಟಿಯಲ್ಲಿ ಸಂತೋಷವಾಗಿ ಜೀವನ ನಡೆಸಿದ್ದಾರೆ. ಇಂಥ ಸೊಸೈಟಿ ಇದ್ದರೆ ಜನಗಳಿಗೆ ಹೇಗೆ ಕಾನೂನಿನ ಮೇಲೆ ಭಯ ಇರುತ್ತೆ. ಹೊರಗಡೆ ಬಂದವರು ತಪ್ಪು ಮಾಡಿ ಇಷ್ಟು ಈಸಿಯಾಗಿ ಹೊರಗಡೆ ಬರ್ಬೋದು ಅಂತ ಇನ್ನೊಂದು ತಪ್ಪನ್ನು ಸಹ ಮಾಡ್ತಾರೆ. ಕೋರ್ಟ್ ಮಾಡಿದ್ದು ಸರಿನಾ ತಪ್ಪಾ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಿಮ್ಮ ಗೌತಮ್ ಸೈನಿಂಗ್ ಆಫ್.